ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ಸಲಹೆಗಾರ, ತರಬೇತುದಾರ, ಅಗ್ರ ಪ್ರೇರಕ ಭಾಷಣಕಾರ ಹಾಗೂ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ. ಕಳೆದ ಸಂಚಿಕೆಯಲ್ಲಿ ನಾನು ಈ ರೈತ ಬ್ರ್ಯಾಂಡ್ಗಳನ್ನು ಅಥವಾ ಬೆವರು ಸುರಿಸುವವರ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆವರು ಸುರಿಸುವವರ ರಿಟೇಲ್ ಬ್ರ್ಯಾಂಡ್ಗಳ ಕ್ರಾಂತಿ ಆಗಬೇಕು ಅಂತ. ಅಂದರೆ ಯಾವುದೇ ಒಬ್ಬ ಗ್ರಾಹಕ ಒಂದು ಉತ್ಪನ್ನವನ್ನು ಖರೀದಿ ಮಾಡಿದ್ರೆ ಅದರ ಮೇಲೆ ಬೆವರು ಸುರಿಸಿರೋರ ಹೆಸರು ಕಾಣಬೇಕು, ಬ್ರ್ಯಾಂಡ್ ಮಾಡಿರೋಂಥವ್ರ ಹೆಸರಲ್ಲ. ಅಂದರೆ ಈಗ ಪ್ರತಿಯೊಬ್ಬರು ಮಾಡಬೇಕು ಅಂತಲ್ಲ, ಸ್ವಸಹಾಯ ಸಂಘಗಳಿರ್ಬೋದು, ಶ್ರೀಶಕ್ತಿ ಗುಂಪುಗಳಾಗಿರ್ಬೋದು, ರೈತ ಒಕ್ಕೂಟಗಳು, ರೈತ ಸಹಕಾರಿಗಳು, ಒಟ್ಟಾರೆ ಏನು ಅಲ್ಲಿ ಯಾವ ಮೂಲ ಎಲ್ಲಿಂದ ಬಂದಿದೆ ಅನ್ನೋಂಥದ್ದು ಅವರ ಹೆಸರುಗಳಾಗಬೇಕು, ಅವ್ರ ಹೆಸರಲ್ಲಿ ಬ್ರ್ಯಾಂಡ್ ಆಗಬೇಕನ್ನೋಂಥ ಚಿಂತನೆ ಈಗಾಗಲೇ ಸರ್ಕಾರವೂ ಸಹ ಭಾಳಷ್ಟು ಯೋಜನೆಗಳನ್ನ ಈ ನಿಟ್ಟಿನಲ್ಲಿ, ಒಂದು ಜಿಲ್ಲೆ ಒಂದು ಉತ್ಪನ್ನ, PMFME ಅಥವಾ ರೈತ ಉತ್ಪಾದಕ ಕಂಪನಿಗಳಿಗೆ ಬ್ರ್ಯಾಂಡ್ ಮಾಡಲಿಕ್ಕೆ ಇದು ಮಾಡ್ತಾ ಇರೋಂಥದ್ದು. ಮತ್ತು ಇತ್ತೀಚೆಗೆ ದ್ವಿತೀಯ ಕೃಷಿ ಅಂತಲೂ ಸರ್ಕಾರ ಯೋಜನೆ ರೂಪಿಸಿ ಸಂಸ್ಕರಣೆಗಳಿಗೆ ಭಾಳಷ್ಟು ಸರ್ಕಾರನ ಉತ್ತೇಜನ ಕೊಡ್ತಾ ಇದೆ. ಮತ್ತು ಆಸಕ್ತಿ ಇರೋಂಥ ರೈತರು ಸಹ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕಳೆದ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದಾಗ ನಾನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿರೋಂಥ ಇದನ್ನೊಂದೆಲ್ಲ ಒಂದು ಕಡೆ ಸಂಗ್ರಹಣೆ ಮಾಡಿದ್ದೆ. ಸೊ ಅದರಲ್ಲಿ ನೋಡ್ತಾ ಇದ್ದೆ ಈ ರೈತ ಬ್ರ್ಯಾಂಡ್ಗಳನ್ನು ಅಥವಾ ಈ ನಿಟ್ಟಿನಲ್ಲಿ ನಾವು ಜಾಗೃತಿ ಮೂಡಿಸಿರೋಂಥದ್ದು ಆಗಲೇ ಒಂದು 5-6 ವರ್ಷದ ಹಿಂದೆ ಹೇಳ್ತಾ ಇದ್ದೆ. ಲಾಲ್ಬಾಗ್ನಲ್ಲಿ ಅಥವಾ ಬೇರೆ ಬೇರೆ ಬಸವನಗುಡಿ ಭಾಗದಲ್ಲಿ ಅಲ್ಲೆಲ್ಲ ಪ್ರಯತ್ನ ಮಾಡೋದು. ಮತ್ತು ರಾಜರಾಜೇಶ್ವರ ನಗರ ಭಾಗದಲ್ಲೂ ಸಹ ನಮಗಿರೋಂಥ ಒಂದಿದೆ, ನಮ್ಮ ಸಾಮರ್ಥ್ಯ ಅಥವಾ ನಮ್ಮ ಏನು ಸಂಪನ್ಮೂಲ ಏನಿದೆ ಆ ಒಂದು ವ್ಯಾಪ್ತಿನಲ್ಲಿ ನಮ್ಮದು ಇತರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅದರ ಮಧ್ಯೆ ಪ್ರಯತ್ನ ಮಾಡಿರೋಂಥದ್ದು. ಹಾಗಾಗಿ ಅದರಲ್ಲಿ ಈ ರೀತಿ ಎಲ್ಲ ಕಡೆ ಒಂದು ಘೋಷಣೆಯನ್ನು ಇಟ್ಕೊಂಡು, ಅಂದರೆ ಲಾಲ್ಬಾಗ್ನಲ್ಲಿ ಹೆಚ್ಚು ಜನಸಂಖ್ಯೆ ಬರ್ತಾರೆ, ಜನಗಳು ಬರ್ತಾರೆ ನಡಿಗೆಗೆ, ಅವ್ರಿಗೆ ಜಾಗೃತಿ ಮೂಡಿಸ್ಬೇಕಂತ ಅಲ್ಲಲ್ಲಿ ಇದನ್ನು ಮಾಡಿದ್ದು. ಮತ್ತು ಇನ್ನೊಂದು ಮರ್ತುಬಿಟ್ಟೆ, ಅದೆಷ್ಟು ವರ್ಷದಿಂದ ಗೊತ್ತಿಲ್ಲ, ಮಂಡ್ಯ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ರೈತ ಬ್ರ್ಯಾಂಡ್ಗಳ ಮಾರಾಟ ಇದಕ್ಕೆ ಅಂತಲೇ ಪ್ರತ್ಯೇಕವಾಗಿ ಮಳಿಗೆಗಳನ್ನು ಮಾಡಿ ಅಲ್ಲೂ ಸಹ ಒಂದು ಜಾಗೃತಿ ಮೂಡಿಸೋಂಥ ಒಂದು ಪ್ರಯತ್ನ ಮಾಡಿತ್ತು. ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಜಲಾನಯನ ಅಭಿವೃದ್ಧಿ ಇಲಾಖೆ, ಇತರೆ ಅಭಿವೃದ್ಧಿ ಇಲಾಖೆಗಳು ಹಾಗೂ ನಬಾರ್ಡ್ ಬೆಂಬಲದಿಂದ ರಚನೆಗೊಂಡಿರುವ ರೈತ ಉತ್ಪಾದಕ ಸಂಸ್ಥೆಗಳು, ಒಕ್ಕೂಟಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು, ಶ್ರೀಶಕ್ತಿ ಗುಂಪುಗಳು ಹಾಗೂ ಇತರೆ ಗ್ರಾಮೀಣ ಪ್ರದೇಶದ ಉತ್ಪಾದಕರುಗಳ ರಿಟೇಲ್ ಬ್ರ್ಯಾಂಡ್ಗಳನ್ನು ಖರೀದಿಸಿ ಮತ್ತು ಬೆಂಬಲಿಸಿ ಅಂತ ಫಲಕಗಳನ್ನ ಇಟ್ಕೊಂಡು ಎಲ್ಲೆಲ್ಲಿ ಜನಗಳಿರ್ತಾರಲ್ಲ ಜನಗಳಿಗೆ ತೋರಿಸಿ. ಅಂದರೆ ಜನಗಳಿಗೂ ಗೊತ್ತಿಲ್ಲ, ರೈತರನ್ನು ಬ್ರ್ಯಾಂಡ್ ಮಾಡ್ತಾರೆ ಅಂತ ಪರಿಕಲ್ಪನೆ ಎಷ್ಟು ಜನಗಳಿಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ಜನಗಳಲ್ಲಿ ಮೂಡಿಸ್ಬೇಕಂತ ಪ್ರಯತ್ನ ಮಾಡಿರೋಂಥದ್ದು. ಮತ್ತು ಅದೇ ಥರ ನೀವು ಅದನ್ನು ರೈತ ಬೆಳೆಯೋದ್ರಲ್ಲಿ ಗೆಲ್ತಾನೆ, ಮಾರೋದ್ರಲ್ಲಿ ಸೋಲ್ತಾನೆ. ಮಾರುಕಟ್ಟೆಯಲ್ಲಿ ರೈತನನ್ನು ಗೆಲ್ಲಿಸುವ ನೈತಿಕ ಸಾಮಾಜಿಕ ಜವಾಬ್ದಾರಿ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ. ಖಂಡಿತವಾಗಿಯೂ ಅದನ್ನು ನಾವೇನಾದರೂ ಆ ವಿಷಯವನ್ನು ನಾವು ಒಂದು ಸ್ವಲ್ಪ ಗಂಭೀರವಾಗಿ ಅಥವಾ ಆಳವಾಗಿ ಯೋಚನೆ ಮಾಡೋದಾದ್ರೆ ಖಂಡಿತವಾಗಿದೆ. ಯಾಕಂದರೆ ಪ್ರತಿಯೊಬ್ಬರಿಗೆ ರೈತನ ಅನ್ನದಾತ ಅಂತ ಹೇಳ್ತೀವಿ. ಈಗ ಅವ್ನು ಕಷ್ಟಪಡ್ತಾ ಇದ್ದಾನೆ, ಬೆವರು ಸುರಿಸ್ತಾ ಇದ್ದಾನೆ, ಬಿಸಿಲಲ್ಲಿ ಬೆಳೆ ಬೆಳೀತಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಮಾರ್ಕೆಟಲ್ಲಿ ಸೋಲ್ತಾ ಇದ್ದಾನೆ, ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಪ್ರತಿಯೊಬ್ಬ ನನ್ನನ್ನು ಕೇಳೋದಾದರೆ, ರೈತರ ಮಾರುಕಟ್ಟೆ ಸಮಸ್ಯೆಗೆ ನನ್ನನ್ನು ಕೇಳೋದಾದರೆ, ಸಮಾಜದಲ್ಲಿರೋಂಥ ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ, ಯಾರ್ಯಾರು ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ಯಾರ್ಯಾರು ಊಟ ಮಾಡ್ತಾ ಇದ್ದೀವಿ, ಯಾರ್ಯಾರು 3 ಹೊತ್ತು ಅನ್ನ ತಿಂತಾ ಇದ್ದೀವಲ್ಲ, ಪ್ರತಿಯೊಬ್ಬ ಗ್ರಾಹಕನ ಹೆಗಲ ಮೇಲೆ ಇದೆ ಜವಾಬ್ದಾರಿ ರೈತರನ್ನು ಮಾರುಕಟ್ಟೆಯಲ್ಲಿ ಗೆಲ್ಲಿಸುವಂಥದ್ದು. ಈಗ ಆದರೆ ನಾನೇ ಒಬ್ಬ ಗ್ರಾಹಕನಾಗಿ ನಾನು ಎಲ್ಲಿ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅವನನ್ನು ಮಾರುಕಟ್ಟೆಯಲ್ಲಿ? ಅದೇ ರೈತ ಬ್ರ್ಯಾಂಡ್ಗಳನ್ನ ಮಾಡಿ ಅಥವಾ ಅವನ ಉತ್ಪನ್ನಗಳನ್ನು ಈ ಥರ ನೇರ ಸಂತೆಗಳನ್ನು ಮಾಡೋದ್ರ ಮೂಲಕ ಅಥವಾ ಈ ರೀತಿಯ ಉತ್ಪಾದಕರು ಮತ್ತು ಗ್ರಾಹಕರನ್ನು ಬೆಸೆಯುವಂಥ ಮೇಳಗಳಾದಾಗ ಖಂಡಿತ ನಾನೊಬ್ಬ ಗ್ರಾಹಕನಾಗಿ ಎಲ್ಲೋ ಖರೀದಿ ಮಾಡೋ ಬದಲು ಯಾವುದೋ ಒಬ್ಬದು ಮಾರ್ಟ್ಗಳಲ್ಲೋ ಅಥವಾ ಎಲ್ಲೋ ಒಂದು ಹೈಪರ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಅಲ್ಲೆಲ್ಲೋ ಖರೀದಿ ಮಾಡೋ ಬದಲು ಖಂಡಿತ ಇಲ್ಲಿ ಖರೀದಿ ಮಾಡಲಿಕ್ಕೆ ನಾನೊಬ್ಬ ಗ್ರಾಹಕನಾಗಿ ತಯಾರಿರ್ತೀನಿ. ಆದರೆ ಅಂಥ ಆ ನಿಟ್ಟಿನಲ್ಲಿ ವೇದಿಕೆಗಳು ನಿರ್ಮಾಣ ಆಗಬೇಕು ಮತ್ತು ಮೇಳಗಳಾಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆ ಅಂತ. ಆಮೇಲೆ ಬ್ರ್ಯಾಂಡ್ ಅನ್ನೋಂಥದ್ದು ಯಾಕೆ ಮಾಡಿದ್ದು ಅಂತಂದರೆ, ಆ ಪದ ಯಾಕೆ ನಾನು ಉದ್ದೇಶಪೂರ್ವಕವಾಗಿ ಸೇರಿಸಿದ್ದು ಅಂದರೆ, ಇವತ್ತೊಂದು ರೀತಿ ಬ್ರ್ಯಾಂಡ್ ಸಂಸ್ಕೃತಿ ಶುರು ಆಗಿಬಿಟ್ಟಿದೆ. ಯಾವುದೇ ವಿಷಯ ತೊಗೊಳ್ಳಿ, ಯಾವುದೇ ಪದಾರ್ಥ ತೊಗೊಳ್ಳಿ, ಜನ ಮಾತಾಡುವಾಗ ಶೂ ಹಾಕೋದ್ರೆ ಈ ಬ್ರ್ಯಾಂಡ್ ಅಂತಾರೆ, ಕೂಲಿಂಗ್ ಗ್ಲಾಸ್ ಹಾಕೋದ್ರೆ ಈ ಬ್ರ್ಯಾಂಡನ್ನು ಬಳಸ್ತೀನಿ ಅಂತ ಹೇಳ್ತಾರೆ, ಶರ್ಟ್ ಬಳಸುವಾಗ ನಾನು ಈ ಬ್ರ್ಯಾಂಡನ್ನು ಬಳಸ್ತೀನಿ ಅಂತ ಹೇಳ್ತಾರೆ. ಅಥವಾ ನಾನು ಭಾಳಷ್ಟು ಗೃಹಿಣಿಯರನ್ನು ನೋಡಿದ್ದೀನಿ, ಅವ್ರ ಮನೆಗೆ ನಾನು ನೀವು ಯಾವ್ದು ಬಳಸ್ತೀರ ಅಂತ ಬಂದಾಗ ಯಾವುದೋ ಒಂದು ಮಾರ್ಟ್ ಹೆಸರು ಹೇಳ್ತಾರೆ, ಮತ್ತು ನಾನು ಈ ಬ್ರ್ಯಾಂಡನ್ನು ಬಳಸ್ತೀನಿ ಅಂತ ಹೇಳ್ತಾರೆ. ಅಂದರೆ ಬ್ರ್ಯಾಂಡ್ ಅನ್ನೋಂಥದ್ದು ಹೇಗಾಗ್ಬಿಟ್ಟಿದೆ. ಮತ್ತು ವ್ಯಕ್ತಿಗಳು ಅಷ್ಟೇ ಒಂಥರ ಬ್ರ್ಯಾಂಡ್ ರೀತಿ ನಿರ್ಮಾಣ, ಇದೊಂದು ಬ್ರ್ಯಾಂಡ್ ಸಂಸ್ಕೃತಿ ಇರೋಂಥ ಯುಗದಲ್ಲಿ ಇದ್ದೀವಿ. ಹಾಗಾಗಿ ನಾನು ಇದು ರೈತ ಬ್ರ್ಯಾಂಡ್ ಅನ್ನೋಂಥದ್ದೇ ಆಗಬೇಕು. ಅಲ್ಲಿ ಈಗ ಬೀದರಿಂದ ಬಂದಿದ್ಯೋ, ಚಾಮರಾಜನಗರದಿಂದ ಬಂದಿದ್ಯೋ, ಔರಾದ್ ತಾಲೂಕಿಂದ ಬಂದಿದ್ಯೋ, ಯಳಂದೂರು ಗುಂಡ್ಲುಪೇಟೆ ತಾಲೂಕಿಂದ ಬಂದಿದ್ಯೋ,
ಒಟ್ಟಾರೆ ರೈತ ಬ್ರ್ಯಾಂಡ್ ಅನ್ನೋಂಥದ್ದು ದೊಡ್ಡ ಬ್ರ್ಯಾಂಡ್ ಆಗಬೇಕು ನನ್ನ ಚಿಂತನೆ. ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿಗೆ, ರೈತ ಅನ್ನೋಂಥದ್ದೇ ಒಂದು ಬ್ರ್ಯಾಂಡು, ಅದಕ್ಕಿಂತ ಇನ್ಯಾವ ಬ್ರ್ಯಾಂಡ್ ಬೇಕು? ರೈತ ಅನ್ನೋದೇ ದೊಡ್ಡ ಬ್ರ್ಯಾಂಡ್ ಆಗಬೇಕು. ರೈತರೇ ನೇರ ಮಾರಾಟ ಮಾಡ್ತಾರೆ, ಅದೇ ದೊಡ್ಡ ಬ್ರ್ಯಾಂಡ್, ರೈತ ಬ್ರ್ಯಾಂಡ್. ಹಂಗಾಗಿ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆ ಅಂತ ಅದನ್ನು ಪ್ರಾರಂಭ ಮಾಡಿ ಹಾಗಾಗಿ ನಿಂತಿಲ್ಲ. ಒಂದಂತೂ ಹೇಳ್ತೀನಿ, ನಮ್ಮ ಬೆಳವಣಿಗೆ ನಿಧಾನವಾಗಿ ಆಗ್ತಿರೋದ ವಿನ ನಾವು ನಿಂತಿಲ್ಲ, ಯಾವ ಕಾರಣಕ್ಕೂ ನಿಲ್ಲಂತವನು ಅಲ್ಲ. ನಾನು ಸಹ ಸರ್ಕಾರದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು 18 ವರ್ಷಗಳಾಗಿದೆ. ನಾನು ಜೀವನದಲ್ಲಿ ಎಲ್ಲ ರೀತಿಯ ಎಲ್ಲ ಕ್ಷೇತ್ರಗಳ ಇದನ್ನು ನೋಡಿ ಬಂದಿರೋಂಥವನು. 180-180 ತಾಲೂಕುಗಳನ್ನ ನೀರು ಕುಡಿದಿರೋನು. ಅಷ್ಟು ಸುಲಭವಾಗಿ ನಾನು ಯಾವುದನ್ನು ಬಿಡಂಥವನಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಸಂಪನ್ಮೂಲಗಳು ಬೇಕಾಗುತ್ತೆ. ನಾವೇನು ದೊಡ್ಡ ಸೆಲೆಬ್ರಿಟಿಗಳಲ್ಲ. ನಾವು ಹೇಳಿದ ತಕ್ಷಣ ಲಕ್ಷ ಜನಗಳಿಗೆ ಅದನ್ನು ತಲುಪಲಿಕ್ಕೆ ಅಥವಾ ಏನಾರು ಒಂದು ಅನುಷ್ಠಾನ ಮಾಡಬೇಕಂದ್ರೆ ಅದಕ್ಕೆಲ್ಲ ಖರ್ಚು ಆಗುತ್ತೆ. ಒಳ್ಳೆ ಕೆಲಸ ಮಾಡಬೇಕಂದ್ರೂ ಖರ್ಚಾಗುತ್ತಲ್ಲ. ಹಾಗಾಗಿ ನಮ್ಮ ಇತಿಮಿತಿನಲ್ಲಿ ಎಲ್ಲ ಒಂದು ಪ್ರಯತ್ನ ಮಾಡ್ತಾ ಇರೋಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಬಹುಶಃ ಆಸಕ್ತಿ ಇರೋಂಥ ಸಂಘ ಸಂಸ್ಥೆಗಳು, ರೋಟರಿ ಸಂಸ್ಥೆ, ಲಯನ್ಸ್ ಸಂಸ್ಥೆ ಇರ್ಬೋದು, JC ಸಂಸ್ಥೆ ಇರ್ಬೋದು, ವಿವಿಧ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ರಾಜ್ಯದಲ್ಲಿರೋಂಥ ಮಠಗಳಿರ್ಬೋದು, ಪುಣ್ಯಕ್ಷೇತ್ರಗಳಿರ್ಬೋದು, ಬಹುತೇಕ ನೀವೆಲ್ಲ ಕೈ ಜೋಡಿಸಿದೆ. ಅದರಲ್ಲಿ ಖಂಡಿತವಾಗಿಯೂ ಸಹ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಹಯೋಗದೊಂದಿಗೆ ರಾಜ್ಯದ 31 ಜಿಲ್ಲೆಗಳು, ತಾಲೂಕು ಮಟ್ಟಗಳಲ್ಲಿರ್ಬೋದು, ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ವಾರ್ಡ್ ಮಟ್ಟದಲ್ಲೆಲ್ಲ ಸಹ ನಾವು ಅದನ್ನು ಮೇಳ ಮಾಡಲಿಕ್ಕೆ ಅವಕಾಶಗಳಂತೂ ವಿಪುಲವಾಗಿದೆ. ಆದರೆ ಒಬ್ಬರೇ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಸಮಾನ ಮನಸ್ಕರೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿದಾಗಲೇ ಇದೆಲ್ಲ ಆಗಲಿ. ಯಾಕಂದರೆ ಇದೆಲ್ಲ ಪ್ರವಾದ ವಿರುದ್ಧ ಇದಂಥ ಕೆಲಸ. ಇವತ್ತಿನ ಜೆನ್ ಝಿ ಅಂತ ಏನು ಕರಿತೀವಲ್ಲ, ಇಂಥ ಜಾಹೀರಾತು ಯುಗ ಒಬ್ಬ ಜಗಮೈಸುವ ಬಣ್ಣ ಬಣ್ಣದ ಲೋಕದಲ್ಲಿ ನಾವು ಇವತ್ತು ರೈತ ಬ್ರ್ಯಾಂಡ್ಗಳನ್ನು ಅಂದರೆ ಖಂಡಿತ ಇದನ್ನು ಪ್ರೋತ್ಸಾಹ ಮಾಡೋಂಥ ಜನರು ಇದ್ದಾರೆ. ರೈತರಿಂದಲೇ ನೇರ ಖರೀದಿ ಮಾಡಬೇಕಂತ ಪ್ರತಿಯೊಬ್ಬ ಗ್ರಾಹಕರಿಗೂ ಆಸಕ್ತಿ ಇದೆ, ಹುಮ್ಮಸ್ಸಿದೆ, ಇಷ್ಟ ಇದೆ. ಆದರೆ ಅದನ್ನು ಸಿಗಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕಷ್ಟೇ. ಈ ನಿಟ್ಟಿನಲ್ಲಿ ಈ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆ ಅನ್ನೋಂಥದ್ದನ್ನು ಪ್ರಾರಂಭ ಮಾಡಿರೋದು. ಇದರಲ್ಲಿ ಕೆಲವು ಗ್ರಾಹಕರನ್ನು ಜಾಗೃತಿಗೊಳಿಸೋ ನಿಟ್ಟಿನಲ್ಲಿ ಕೆಲವು ಸಲಹೆಗಳನ್ನ ಬರೆದಿರೋದು. ರೈತರಿಗೆ ಬೇಕಿರುವುದು ಮಾತಿನ ಸಹಾನುಭೂತಿ ಅಲ್ಲ. ಭಾಳ ಜನ ಹೇಳ್ತಾರೆ, ಅಯ್ಯೋ ಪಾಪ ರೈತರು, ಅಯ್ಯೋ ಪಾಪ ಅಂದ ಮಾತ್ರಕ್ಕೇನು ಅನುಕೂಲ ಆಗಲ್ಲ. ಹಾಗಾಗಿ ರೈತರಿಗೆ ಬೇಕಿರುವುದು ಮಾತಿನ ಸಹಾನುಭೂತಿ ಅಲ್ಲ, ಮಾರುಕಟ್ಟೆ ಬೆಂಬಲ. ನೇಗಿಲಿಗೆ ಎಗಲು ನೀಡುವ ನೇಗಿಲ ಯೋಗಿಗಳಿಗೆ, ರೈತನ ನೇಗಿಲ ಯೋಗಿಗಳು ಅಂತ ಕರಿತೀವಿ. ಅಂದರೆ ನೇಗಿಲಿಗೆ ಎಗಲು ನೀಡುವ ನೇಗಿಲ ಯೋಗಿಗಳಿಗೆ ಎಗಲು ನೀಡುವ ಸಮಯ ಬಂದಿದೆ. ಅಂದರೆ ರೈತ ನೇಗಿಲಿಗೆ ಎಗಲು ಕೊಡ್ತಾನೆ. ಈಗ ರೈತರಿಗೆ ನಾವು ಎಗಲು ಕೊಡಬೇಕಂದ್ರೆ ರೈತರಿಗೆ ಬೆಂಬಲ ಕೊಡಬೇಕು. ಮಾರುಕಟ್ಟೆ ದೃಷ್ಟಿಯಿಂದ ಒಂದು ಇದನ್ನು ಮಾಡಿರ್ತದ್ದು. ಇಂದು ರೈತ ಉತ್ಪಾದನೆಯಲ್ಲಿ ಗೆಲ್ತಾನೆ, ಆದರೆ ಮಾರಾಟದಲ್ಲಿ ಸೋಲ್ತಾನೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ರೈತನನ್ನು ಗೆಲ್ಲಿಸುವ ನೈತಿಕ ಸಾಮಾಜಿಕ ಜವಾಬ್ದಾರಿ ಅನ್ನದಾತನ ಋಣದಲ್ಲಿರುವ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ. ಯಾರ್ಯಾರು ಇವತ್ತು ಊಟ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ರೈತನ ಋಣದಲ್ಲಿದ್ದೀವಿ. ಅದನ್ನು ಋಣ ತೀರಿಸ್ಬೇಕಂದ್ರೆ ರೈತ ಮಾರುಕಟ್ಟೆಯಲ್ಲಿ ಗೆಲ್ಲ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸ್ಬೇಕು, ಬೆಂಬಲ ಕೊಡಬೇಕು. ರೈತರ ರಿಟೇಲ್ ಬ್ರ್ಯಾಂಡ್ಗಳನ್ನೇ ಖರೀದಿಸಿ, ಬಳಸಿ, ಇತರರಿಗೂ ತಿಳಿಸಿ. ರೈತರ ರಿಟೇಲ್ ಬ್ರ್ಯಾಂಡ್ಗಳನ್ನೇ ಬಳಸಿ, ರೈತರನ್ನು ಬೆಂಬಲಿಸಿ. ನಾನು ರೈತರ ರಿಟೇಲ್ ಬ್ರ್ಯಾಂಡ್ಗಳನ್ನೇ ಖರೀದಿಸುತ್ತೇನೆ, ಮತ್ತು ನೀವು ಪ್ರತಿಯೊಬ್ಬ ಗ್ರಾಹಕ ಪ್ರತಿದಿನ ಇತರರಿಗೆ ಕೇಳುವಂತಾಗಬೇಕು ಈ ಪ್ರಶ್ನೆ. ಭಾಳ ಜನ ಹೇಳ್ತಾರೆ, ನೀವು ಎಲ್ಲಿ ತೊಗೊಳ್ತೀರಿ? ನಾನು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟಲ್ಲಿ ಇರೋದು, ಅಲ್ಲೆಲ್ಲ ಕೇಳಿಸ್ಕೊಳ್ತಾ ಇರ್ತೀನಲ್ಲ, ನೀವು ಎಲ್ಲಿ ತೊಗೊಳ್ತೀರೋ ಗ್ರಾಸರೀಸ್ ಎಲ್ಲ, ಯಾವ ಮಾರ್ಟು ಎಲ್ಲಿ ತೊಗೊಳ್ತೀನಿ ಅಂತ ಕೇಳ್ತಾರೆ. ಆ ಥರ ಹೇಗಾಗಬೇಕಂದ್ರೆ, ನಾನು ಹೆಂಗಾಗಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಾನು ರೈತರ ರಿಟೇಲ್ ಬ್ರ್ಯಾಂಡ್ಗಳನ್ನೇ ಖರೀದಿಸ್ತೀನಿ, ಮತ್ತು ನೀವು ಅಂದರೆ ರೈತ ಬ್ರ್ಯಾಂಡ್ ಅನ್ನೋಂಥದ್ದೇ ಬ್ರ್ಯಾಂಡ್ ಆಗಬೇಕು. ಬೇರೆ ಎಲ್ಲರೂ ಪ್ರಶ್ನೆ ಮಾಡೋಂಗಾಗಬೇಕು. ನೀವು ರೈತರ ಬ್ರ್ಯಾಂಡ್ ತೊಗೊಳಲ್ವಾ? ನೀವು ರೈತರ ಸಂತೆಗೆ ಹೋಗಲ್ವಾ? ರೈತ ಬ್ರ್ಯಾಂಡ್ಗಳನ್ನ ಸಂತೆಗಳಿಗೆ ಹೋಗಲ್ವಾ? ಅಲ್ಲಿ ಖರೀದಿ ಮಾಡ್ತಾ ಇಲ್ವ? ನನಗೆ ಪ್ರಶ್ನೆ ಮಾಡೋ ಥರ ಆಗಬೇಕು. ಸಾಮಾಜಿಕ ಜವಾಬ್ದಾರಿಯುತ ಖರೀದಿ ಅಂತ ಹೇಳ್ತೀನಿ ನಾನು ಅದನ್ನು. ಯಾಕಂದರೆ ಪ್ರತಿಯೊಬ್ಬರು ಖರೀದಿ ಮಾಡ್ತೀವಿ, ಅದು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಅದರಲ್ಲಿ ಸಾಮಾಜಿಕ ಜವಾಬ್ದಾರಿಯುತ ಖರೀದಿ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಲ್ ಶಾಪಿಂಗ್ ಅನ್ನೋ ನನ್ನದೇ ಆದಂಥ ಒಂದು ಹೊಸ ಪದವನ್ನು ಬಳಸಿದ್ದೀನಿ. ಸೋಷಿಯಲ್ ರೆಸ್ಪಾನ್ಸಿಬಲ್ ಶಾಪಿಂಗ್ ಅಂದರೆ ರೈತ ಬ್ರ್ಯಾಂಡ್ಗಳನ್ನು, ರೈತ ಉತ್ಪನ್ನಗಳನ್ನು ಖರೀದಿಸುವುದು ಎಂದರ್ಥ. ಯಾಕಂದರೆ ಈಗ ನಾನು ಯಾವುದೋ ಒಂದು ಮಳಿಗೆಗೆ ಹೋಗ್ಬಿಟ್ಟು, ಹೈಪರ್ ಮಾರ್ಕೆಟು, ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಯಾವುದೋ ಒಂದು ಆಹಾರ ಪದಾರ್ಥ ಖರೀದಿ ಮಾಡಿ ಬಂದರೆ, ಅದೇ ನಿಮಗೂ ಗ್ರಾಹಕರಿಗೂ ಗೊತ್ತಿದೆ, ಅದನ್ನು ಬೆವರು ಸುರಿಸಿ ಬೆಳೆದವನು ಸಿಕ್ಕೋದು 3 ಕಾಸು. ಈ 100 ಕಾಸು ಮಾರಂಥವ್ರಿಗೆ ಬ್ರ್ಯಾಂಡ್ ಮಾಡಿರೋರು ಸಿಗ್ತಾ ಇದೆ. ಆದರೆ ಅದೇ ಹಣವನ್ನು ಈಗ ನಾನು ಯಾವುದೋ ಹೈಪರ್ ಮಾರ್ಕೆಟು, ಸೂಪರ್ ಮಾರ್ಕೆಟಲ್ಲಿ ಅದನ್ನು ಖರೀದಿ ಮಾಡೋ ಬದಲು ಅದೇ ಹಣದಿಂದ ರೈತ ಬ್ರ್ಯಾಂಡ್ಗಳನ್ನ ಖರೀದಿ ಮಾಡಿದಾಗ ಏನಾಗುತ್ತೆ ಅನ್ನೋದು ಸೋಷಿಯಲ್ ರೆಸ್ಪಾನ್ಸಿಬಲ್ ಶಾಪಿಂಗ್ ಅಂತ. ಅದು ಅಂದರೆ ಸಾಮಾಜಿಕ ಜವಾಬ್ದಾರಿಯುತ ಖರೀದಿ ಆಗುತ್ತದು.
ಮತ್ತು ಇನ್ನೊಂದು ಬಣ್ಣದ ಜಗಮಗಿಸುವ ಪ್ಯಾಕೆಟ್ಗಳಿಗೆ ಮಾರಿ ಹೋಗದಿರಿ. ನಾವು ತಿನ್ನುವುದು ಆಹಾರ ಪದಾರ್ಥಗಳನ್ನೇ ಹೊರತು ಪ್ಯಾಕೆಟ್ಗಳನ್ನಲ್ಲ. ಯಾಕಂದರೆ ಇವತ್ತು ಎಲ್ಲ ಬಾಹ್ಯ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋಂಥ ಯುಗ. ಆ ರೀತಿ ಜಾಹೀರಾತುಗಳು ಸಹ ಬರ್ತದೆ. ಹಾಗಾಗಿ ಯಾಕಂದರೆ ದೊಡ್ಡ ಕಂಪ್ನಿಗಳು ಲಕ್ಷಾಂತರ ಕೋಟಿ ಖರ್ಚು ಮಾಡಿ ಜಾಹೀರಾತು ಇದು ಮಾಡ್ತಾರೆ, ಬಣ್ಣದ ಜಗಮಗಿಸುವ ಪ್ಯಾಕೆಟ್ಗಳನ್ನ ತಯಾರು ಮಾಡ್ತಾರೆ. ಅದಕ್ಕೆಲ್ಲ ನಾವು ಮುಖ್ಯ ಗಮನ ಕೊಡಬೇಕಾಗಿರೋಂಥದ್ದು. ಅಂತಿಮವಾಗಿ ಅದನ್ನು ಕತ್ತರಿಸಿ ನಾವು ಅದನ್ನು ಕಸದ ಬುಟ್ಟಿಗೆ ಹಾಕಂಥದ್ದು, ತಿನ್ನೋದು ಒಳಗಡೆ ಅಂತ ಆಹಾರ ಪದಾರ್ಥ. ಹಾಗಾಗಿ ಬಣ್ಣದ ಜಗಮಗಿಸುವ ಪ್ಯಾಕೆಟ್ಗಳಿಗೆ ಮಾರು ಹೋಗದಿರಿ. ನಾವು ತಿನ್ನುವುದು ಆಹಾರ ಪದಾರ್ಥಗಳನ್ನೇ ಹೊರತು ಪ್ಯಾಕೆಟ್ಗಳನ್ನಲ್ಲ. ರೈತರ ಬ್ರ್ಯಾಂಡ್ಗಳನ್ನು ಖರೀದಿಸಲು, ನಮ್ಮ ಜಾಥಾ ಅಭಿಯಾನ ಮೇಳದ ಬಗ್ಗೆ ಮಾಹಿತಿ ಪಡೆಯಲು, ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಜಾಥಾ ಆಯೋಜಿಸಲು ಹಾಗೂ ಇತರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂದ್ಬಿಟ್ಟು ಇದನ್ನು ಮಾಡಿ ಭಾಳಷ್ಟು ಹಿಂದೆ ಪ್ರಯತ್ನ ಮಾಡಿ ಆಯಿತು. ಬೇರೆ ಸಂದರ್ಭಗಳಲ್ಲಿ 5 ವರ್ಷದಿಂದನೇ, 6 ವರ್ಷದಿಂದನೇ, 7 ವರ್ಷದಿಂದನೇ ನಿರಂತರವಾಗಿ ನಾನು ಬಹುತೇಕ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ನನ್ನ ಸಂಪನ್ಮೂಲಗಳಿಗೆ ಅನುಗುಣವಾಗಿ ನನ್ನ ಎಲ್ಲ ಕುಟುಂಬ ಸಂಸಾರ ನೌಕೆಯನ್ನು ಸಹ ನಿಭಾಯಿಸ್ಕೊಂಡು ಮಾಡ್ತಾ ಇದ್ದೀನಿ. ಆದರೆ ನಾನು ಹೇಳಿದಾಗ ಏನಾಗುತ್ತೆ ಅಂದರೆ ನಮ್ಮ ವ್ಯಾಪ್ತಿ ಭಾಳ ಚಿಕ್ಕದು. ನಾವೇನು ದೊಡ್ಡ ವ್ಯಕ್ತಿಗಳಲ್ಲ ಅಥವಾ ದೊಡ್ಡ ಸಂಸ್ಥೆಗಳಲ್ಲ ಅಥವಾ ದೊಡ್ಡ ಕಂಪ್ನಿಗಳಲ್ಲ. ಆದರೂ ನನ್ನ ಪ್ರಯತ್ನ ಬಿಟ್ಟಿಲ್ಲ. ಬಹುಶಃ ಈ ಒಂದು ವಿಡಿಯೋ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ, ಆಮೇಲೆ ಇದಕ್ಕೆ ಸದಸ್ಯತ್ವಕ್ಕೆ ಯಾವುದೇ ಸದಸ್ಯತ್ವ ಶುಲ್ಕ ಇಲ್ಲ. ನನಗೆ ಸುತಾರಾಮ್ ಇಷ್ಟ ಇಲ್ಲ ಇದನ್ನು ನೋಂದಣಿ ಮಾಡೋಂಥದ್ದು, ಸದಸ್ಯತ್ವ ತೊಗೊಳ್ಳೋದು, ಮತ್ತಿನ್ನೇನೋ ಅದರಲ್ಲಿ ಇದಾಗಂಥದ್ದು ಆಸಕ್ತಿ ಇಲ್ಲ. ಆದರೆ ಯಾರು ಬೇಕಾದ್ರೂ ತೊಡಗಿಸ್ಕೊಳ್ಬೋದು. ಇದರಲ್ಲಿ ಯಾರು ಬೇಕಾದ್ರೂ ಸದಸ್ಯತ್ವ ತೊಗೊಳ್ಬೋದು. ಗ್ರಾಹಕರಿಂದ ಹಿಡಿದು ಕೃಷಿಕರಿಂದ ಹಿಡಿದು ಎಲ್ಲರೂ ಸಹ ಇದನ್ನು ಸದಸ್ಯತ್ವ ತೊಗೊಳ್ಬೋದು. ಬಹುಶಃ ಮತ್ತೆ ನಾನು ನಮ್ಮ ಸಮಾನ ಮನಸ್ಕರ ಜೊತೆ ಸೇರಿ ಮತ್ತೊಮ್ಮೆ ಅದನ್ನು ಚರ್ಚೆ ಮಾಡಿ, ನೀವುಗಳು ಯಾರ ದೊಡ್ಡ ಸಂಘ ಸಂಸ್ಥೆಗಳು ನೀವೇನು ಕೈ ಜೋಡಿಸಿದ್ದೆ ಆದಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಮತ್ತು ನಿಮ್ಮ ತಾಲೂಕುಗಳಲ್ಲಿ ನಿರಂತರವಾಗಿ, ಬಹುಶಃ ಪ್ರತಿ ವಾರಕ್ಕೊಮ್ಮೆ ಇರ್ಬೋದು, ಪ್ರತಿ ತಿಂಗಳಿಗೊಮ್ಮೆ ರೈತ ಬ್ರ್ಯಾಂಡ್ಗಳ ಸಂತೆ, ಕೇವಲ ರೈತ ಸಂತೆ ಅಲ್ಲ, ರೈತ ಬ್ರ್ಯಾಂಡ್ಗಳ ಸಂತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು, ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿರೋಂಥವನು, ಈಗಾಗಲೇ ಭಾಳಷ್ಟು ಯೋಜನೆಗಳ ಬೆಂಬಲದೊಂದಿಗೆ ಅಥವಾ ಸ್ವಂತ ಆಸಕ್ತಿಯಿಂದ ಭಾಳಷ್ಟು ಕೃಷಿಕರುಗಳು ಮತ್ತು ಸ್ವಸಹಾಯ ಸಂಘಗಳು, ಸ್ತ್ರೀಶಕ್ತಿ ಗುಂಪುಗಳು, ರೈತ ಉತ್ಪಾದಕ ಸಂಸ್ಥೆಗಳು ಬ್ರ್ಯಾಂಡ್ಗಳನ್ನ ಮಾಡಿದ್ದಾರೆ. ಅವರವ್ರದೇ ಆದಂಥ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದು ರೈತ ಬ್ರ್ಯಾಂಡ್ ಅಂತ ಕರಿತೀನಿ ನಾನು. ರೈತ ಬ್ರ್ಯಾಂಡ್ಗಳ ಸಂತೆ ಆಗಬೇಕು. ಯಾವುದೇ ಒಂದು ಅಡುಗೆ ಮನೆಗೆ ಹೋದರೆ, ನಾವು ಅಡುಗೆ ಮನೆಗೆ ಹೋಗಿ ನೋಡಿದಾಗ ಈ ಯಾವುದೋ ಬೇರೆ ಕಂಪ್ನಿಗಳ ಬ್ರ್ಯಾಂಡ್ಗಳು ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈತ ಬ್ರ್ಯಾಂಡ್ಗಳು ಕಾಣಬೇಕು. ಇದು ಬೀದರಿಂದ ಬಂದಿದೆ, ಇದು ಕಲಬುರಗಿಯಿಂದ ಬಂದಿದೆ ತೊಗರಿಬೇಳೆ, ಇದು ಬೆಲ್ಲ ನಮ್ಮ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿಯಿಂದ ಬಂದಿದೆ, ಇದ್ಯಾವುದೋ ಇನ್ನೊಂದು ಅರಿಶಿನ ನಮ್ಮ ಬಾಗಲಕೋಟೆಯಿಂದ ಬಂದಿದೆ ಅಥವಾ ಕೊಳ್ಳೇಗಾಲದಿಂದ ಬಂದಿದೆ ಅಂತ ಆ ಪ್ಯಾಕೆಟ್ ಮೇಲೆ ಅದನ್ನು ಬ್ರ್ಯಾಂಡ್ ಮಾಡಿರೋಂಥ ರೈತರ ಅಥವಾ ಸ್ತ್ರೀಶಕ್ತಿ ಗುಂಪಿನ ಅಥವಾ ಸ್ವಸಹಾಯ ಸಂಘಗಳ ಅಥವಾ ರೈತ ಉತ್ಪಾದಕ ಕಂಪನಿ ಹೆಸರು ಆಗಬೇಕು. ಬೆವರು ಸುರಿಸೋರ ಹೆಸರು ಬರಬೇಕು. ಆವಾಗಲೇ ಗ್ರಾಹಕರಿಗೂ ಮತ್ತು ಬೆವರು ಸುರಿಸೋರ ನಡುವೆ ನಿಜವಾದಂಥ ಸಂಬಂಧ ಅನುಬಂಧ ಏರ್ಪಡೋಂಥದ್ದು. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೈ ಜೋಡಿಸಿ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಯಾರೋ ಒಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಪ್ರವಾಹದ ವಿರುದ್ಧ ಈಜಂಥ ಕೆಲಸಗಳು. ನೀವು ಅದಕ್ಕೆ ತಳಮಟ್ಟದಲ್ಲಿ ಸುತ್ತಿರೋದ್ರಿಂದ ನನಗೆ ಗೊತ್ತಿದೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು. ಯಾಕಂದರೆ 1997ನೇ ಇಸ್ವಿನಲ್ಲೇ ಕಳೆದ ಸಂಚಿಕೆನ ಪ್ರಸ್ತಾಪ ಮಾಡಿದೆ. ನಾವು ಮತ್ತು ನಮ್ಮ ಸ್ನೇಹಿತರು ರೈಲ್ವೆ ಗೊಳ್ಳಳ್ಳಿ ನೆಲಮಂಗಲ ತಾಲೂಕಿನಲ್ಲಿ ಬಾಳೆಯನ್ನು ಬೆಳೆದು 97ನೇ ಇಸ್ವಿನಲ್ಲೇ ಬಸವೇಶ್ವರ ನಗರದ ಕುರುಬ್ರಹಳ್ಳಿ ಮುಖ್ಯ ರಸ್ತೆ ಮೇಲೆ ನಿಂತು ಮಾರಾಟ ಮಾಡಿದಾಗ, ಯಾವುದೋ ಹಬ್ಬ ಇತ್ತು ಮರ್ತಿದ್ದೀನಿ, ರಸ್ತೆ ಮೇಲೆ 97ನೇ ಇಸ್ವಿನಲ್ಲಿ ರಸ್ತೆ ಮೇಲೆ ನಿಂತು ಮಾರಾಟ ಮಾಡಿರೋಂಥವ್ನು. ಹಾಗಾಗಿ ತಳಮಟ್ಟದ ಅನುಭವ, ಎಲ್ಲ ಕ್ಷೇತ್ರಗಳ ಅನುಭವ ಇರೋದ್ರಿಂದ ಕೈ ಜೋಡಿಸೋರಾಗಬೇಕಷ್ಟೇ. ಒಬ್ಬರೇ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೈ ಜೋಡಿಸ್ದಾಗಲೇ ಸಹ ಏನಾರು ಮಾಡ್ಲಿಕ್ಕೆ ಸಾಧ್ಯ. ಆಸಕ್ತಿ ಇರೋಂಥ ನನ್ನ ಸಂಪರ್ಕ ಮಾಡ್ತೀರಿ ಅಂತ ಹೇಳ್ತಾ, ಭಾವಿಸ್ತಾ, ನಿರೀಕ್ಷಿಸ್ತಾ, ನನ್ನ ದೂರವಾಣಿ ಸಂಖ್ಯೆ 8431084065. ಮತ್ತೊಮ್ಮೆ ಹೇಳ್ತೀನಿ, 8431084065. ಮತ್ತೊಂದು ಪರ್ಯಾಯ ಸಂಖ್ಯೆ 9448218544. 9448218544. ಎಲ್ರಿಗೂ ನಮಸ್ಕಾರ.